ಹಾಯ್ ಹಲೋ ಸ್ಟಡಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನಾವು ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 2025-26ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಸಮಾಜಶಾಸ್ತ್ರ, ಕರ್ನಾಟಕ ಸರ್ಕಾರ ವತಿಯಿಂದ ಬಂದ ಪ್ರಶ್ನೆ. ಇಲ್ಲಿ 80 ಅಂಕದ ಪ್ರಶ್ನೆ ಪತ್ರಿಕೆ ಇದೆ. 3 ಗಂಟೆಗಳ ಕಾಲಾವಧಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳನ್ನು ಬರೀಬೇಕಾಗುತ್ತದೆ. ಹಾಗೆ ಇಲ್ಲಿ ನಾವು ಎ ಭಾಗದಲ್ಲಿ ನೋಡಬೇಕಾದರೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುವುದರಿಂದ ಇದು ನಾಳೆ ನಡೆಯುವ ಸಮಾಜಶಾಸ್ತ್ರ ಪ್ರಶ್ನೆ ಪತ್ರಿಕೆ. 2011ರ ಜನಗಣತಿ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣವು ಎ 76%, ಬಿ 74.04%, ಸಿ 75.04%, ಡಿ 72.44%. ಈ ಸರಿಯಾದ ಉತ್ತರ ನೋಡಬೇಕಾದರೆ ಪಿ 74.04 ಎಂದು ಹೇಳಲಾಗುತ್ತೆ. ಹಾಗೆ ಎರಡನೇದು ಸರಿಯಾದ ಜೋಡಿಗಳನ್ನು ಗುರುತು ಪಟ್ಟಿ ಮಾಡಿರಿ. ಇದು ಹೊಂದಿಸಿ ಬರೆಯಿರಿ ಆಗಿರುತ್ತದೆ. ಹರ್ಬರ್ಟ್ ಲಿಸ್ಲೆ, ಎಸ್.ವಿ. ಚೇತನ್, ಜೆ.ಎಚ್. ಹಟಾನ್, ಜಿ.ಎಸ್. ಗುರೆ. ಈ ಹೊಂದಿಸಿ ಬರೆಯಲ್ಲಿ ನೋಡಬೇಕಾದರೆ ಒಂದೊಂದು ಇಂಪಾರ್ಟೆಂಟ್ ಆಗಿರುತ್ತದೆ. ಹರ್ಬರ್ಟ್ ಲಿಸ್ಲೆ ಅನ್ನೋರು ಹಿಸ್ಟ್ರಿ ಆಫ್ ಇದು ಪೀಪಲ್ ಆಫ್ ಇಂಡಿಯಾ ಎಂದು ಹೇಳಲಾಗುತ್ತೆ. ಹಾಗೆ ಈ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಹೀಗೆ ಮೂರನೇ ಕ್ವಶನ್ ನೋಡೋಣ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಬುಡಕಟ್ಟು ಸಾಮಾನ್ಯ ಹೆಚ್ಚುತ್ತದೆ. ಬಿ ಕಾರಣ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂವಿಧಾನಾತ್ಮಕ ಶಾಸನಾತ್ಮಕ ಸೌಲಭ್ಯ ನೀಡುತ್ತದೆ. ಇಲ್ಲಿ ಆಪ್ಷನ್ಸ್ ನೀಡಲಾಗಿದೆ. ಹಾಗೆ 4 ವಸಾಹತು ಅವಧಿಯಲ್ಲಿ ಉಪ್ಪಿನ ವ್ಯಾಪಾರಕ್ಕಾಗಿ ತೊಡಗಿಕೊಂಡ ಆದಿವಾಸಿ ಸಮುದಾಯ ಯಾವುದೆಂದರೆ ಪ್ರಮುಖವಾಗಿ ಹೇಳಬೇಕಾದರೆ ಇಲ್ಲಿ ಆಪ್ಷನ್ಸ್ ಇದೆ. ಬಿ ಬಜಾರ್ ಎಂದು ಹೇಳಲಾಗುತ್ತದೆ. ಹಾಗೆಯೇ ಐದನೇ ಕ್ವಶನ್ ನೋಡಬೇಕಾದರೆ ಸ್ವತಂತ್ರೋತ್ತರ ಭಾರತದಲ್ಲಿ ನಡೆದ ಮೊದಲ ರೈತರ ಹೋರಾಟ ಅದು ಮಲಪ್ರಭಾ ಹೋರಾಟ ಎಂದು ಹೇಳಲಾಗುತ್ತದೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುವುದರಿಂದ ನೋಡಬೇಕು ಸಮಾಜಶಾಸ್ತ್ರ. ಹಾಗೆಯೇ ಈ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರಿ. ಇದು ಬಿಟ್ಟ ಸ್ಥಳ ಆಗಿರುತ್ತದೆ. 5 ಇರುತ್ತದೆ. ವೆರಿ ಇಂಪಾರ್ಟೆಂಟ್. ಹೀಗಾಗಿ ನರಸಿಂಹಾಚಾರ್ಯವರ ಪಿತೃಪ್ರಧಾನ ವಿಭಕ್ತ ಕುಟುಂಬ ಪ್ರಮುಖ ಆಯೋಗ, ಕುಲಿಕನ ಪರಿಕಲ್ಪನೆಯ ಪರಿಚಯಿಸಿದರು. ಕನ್ನಡ ಪ್ರಥಮ ವಾರ್ತೆ ಯಾವುದು? ವಾರ್ತೆ ಅಂದರೆ ಮಂಗಳೂರು ಸಮಾಚಾರ ಎಂದು ಹೇಳ್ತಾರೆ ಒಬ್ಬರು. ಹಾಗೆ 9 SNDP ಸಂಘಟನೆ ಪ್ರಾರಂಭಿಸಿದರು ಯಾರು? ಹಾಗೆ 10 ಬಾರ್ಬಿ ಗೊಂಬೆ ಎಂದು ಸೃಷ್ಟಿಸಿದ ಕರ್ತರು ಯಾರು ಎಂದು ಹೇಳಲಾಗುತ್ತದೆ. ಇದು ಒಂದೊಂದು ಅಂಕದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರುತ್ತದೆ. ಪಿಕ್ಸ್ ಬೀಳುತ್ತವೆ ಎಂದು ಹೇಳ್ಬೋದು. ಹಾಗೆ ಹೊಂದಿಸಿ ಬರೆಯಿರಿ. ಜನಸಂಖ್ಯಾ ವಿಭಜಕ ವರ್ಷ ಎಂದು ಯಾವುದನ್ನು ಕರೀತಾರೆ? ನೋಡಬೇಕಾದ್ರೆ ಇದು 6 1921ರಲ್ಲಿ ಎಂದು ಹೇಳಲಾಗುತ್ತದೆ. ಕೆನೆ ಪದರ ಸಂತ ಆಯೋಗ ಎಂದು ಹೇಳುತ್ತಾರೆ. ಕಿಚನ್ ಕ್ರಿಯೆ ಇದು ಜಾನ್ ಎಫ್ ಕೆನಡಿ, ಭೂಪಾಲ್ ನಿಶಾಲ್, ಆವಲ್ ಶಾಪ್, ತಾನಾ ಅಮೇಜ್ ಕಾಮ್ ದೇಸಾಯಿ ಎಂದು ಹೇಳುತ್ತಾರೆ. ಹಾಗೆ ಮುಂದೆ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಲು ನೋಡೋಣ. ಭಾರತದ ಪ್ರಾಚೀನ ಹೆಸರುಗಳನ್ನು ಬರೆಯಿರಿ. 12ನೇ ಪ್ರಶ್ನೆ. ಭಾರತದ ಪ್ರಾಚೀನ ಹೆಸರುಗಳನ್ನು ಬರೆಯಿರಿ. ಭಾರತದ ಪ್ರಾಚೀನ ಎಂದರೆ ಜಮ್ಮು ಕಾಶ್ಮೀರ, ಹಿಂದೂಸ್ತಾನ್ ಎಂದು ಕರೆಯುತ್ತಾರೆ. ಎಲ್ಲರಿಗೂ ತಿಳಿದಿರ್ಬೋದು. 13 ಪ್ರಬಲ ಜಾತಿಯ ಪರಿಕಲ್ಪನೆ ಎಂದು ಪರಿಚಯಿಸಿದರೆ ಯಾರು? 14 ಭಾರತೀಯ ಭಾಷಾ ಸಂಸ್ಥಾನ ಎಲ್ಲಿದೆ ಎಂದು ಹೇಳ್ತಾರೆ. ಕ್ವಶನ್ ನೋಡಿದ್ದೀವಿ. 15 IRDP ಅನ್ನು ವಿಸ್ತರಿಸಿ. 16 ಜಸ್ಟಿಸ್ ಪಾರ್ಟಿಯವರು ಯಾವುದಾದರೂ ಒಂದು ಉದ್ದೇಶವನ್ನು ಬರೆಯಿರಿ. ಭಾಗ ಬಿಗಳು ನೋಡಬೇಕಾದರೆ 2 ರಿಂದ 3 ಆಯ್ಕೆಯಲ್ಲಿ ಉತ್ತರಿಸಿ. ಇದೇ ಥರ ಹೊಸ ಪ್ರಶ್ನೆ ಪತ್ರಿಕೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಿರ್ತೀವಿ. ಈ ಕೂಡಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಕ್ವಶನ್ ನೋಡೋಣ. ಭಾಷಾವಾದ ಎಂದರೇನು? ಭಾಷಾವಾದ ಅಂದರೆ ರಾಜ್ಯಗಳಲ್ಲಿ ನಡೆಯುವ ಹೊಸ ರಾಜ್ಯದಲ್ಲಿ ಭಾಷೆಯನ್ನು ಭಾಷಾವಾದ ಎಂದು ಹೇಳುತ್ತಾರೆ. ಹಾಗೆ 18ನೇ ಪ್ರಶ್ನೆ. ಸಾಮಾಜಿಕ ಹೊರಗುಳಿಯುವಿಕೆ ಅರ್ಥವನ್ನು ತಿಳಿಸಿ. ಹಾಗೆ ಸೂಕ್ಷ್ಮ ಹಣಕಾಸಿನ 2 ಲಕ್ಷಣಗಳನ್ನು ಬರೆಯಿರಿ. 20 ಸಾಮಾಜಿಕ ಸಮಯಕ ಎಂದರೇನು? 21 ಯಾವುದಾದರೂ 2 ಪ್ರಭಾವಿ ಕೈಗಾರಿಕೋದ್ಯಮ ಕುಟುಂಬಗಳನ್ನು ಹೆಸರಿಸಿ. ಹಾಗೆ 22 ಕ್ವಶನ್ ನೋಡೋಣ. ಭಾರತದ 2 ಮಹಿಳಾ ಸಂಘಟನೆಗಳನ್ನು ಬರೆಯಿರಿ. 23 ಸಂಸ್ಥಾನೀಕರಣ 2 ಅಂಶಗಳನ್ನು ತಿಳಿಸಿ. 24 ಆಧುನೀಕರಣ ಎಂದರೇನು?
ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಇವು 2024-25ರಲ್ಲಿ ಕೇಳಿದರು. ಹಾಗೆ 2025-26 ಕ್ವಶನ್ ಪೇಪರ್ ಮಾದರಿಯಲ್ಲಿ ಈ ಸಲವನ್ನು ಕೇಳ್ತಾರೆ. ಹಾಗೆ ಮುಂದೆ ನಾವು ಭಾಗ ಸಿ ನೋಡೋಣ. ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ 15 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಅಥವಾ ಅಂತಲೂ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಇಲ್ಲಿ ನೋಡೋ ಕ್ವಶನ್ ನೋಡೋಣ. 25 ಭಾರತದ ಜನಸಂಖ್ಯಾ ನೀತಿ ಅಂಶಗಳನ್ನು ಬರೆಯಿರಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಲ್ಯಾಣ ಕೈಗಾರಿಕೋದ್ಯಮದಲ್ಲಿ ಯಾವುದಾದರೂ 5 ಸಂವಿಧಾನಾತ್ಮಕ ಅಂಶಗಳನ್ನು ಬರೆಯಿರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರೋದನ್ನು ಸರಿಯಾಗಿ ಓದ್ಕೊಳ್ಳಿ. ಹಾಗೆ 27ನೇ ಕ್ವಶನ್, ಮಹಿಳಾ ಸಬಲೀಕರಣದಲ್ಲಿ ಸ್ವಯಂ ಸೇವಾ ಸಂಘಟನೆಯ ಪಾತ್ರವನ್ನು ಬರೆಯಿರಿ. ಹಾಗೆ 28ನೇ, ತರವಾಡಿನ ಬಗ್ಗೆ ಟಿಪ್ಪಣಿ ಬರೆಯಿರಿ. ಹಾಗೆ 29, ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಪರಿವರ್ತನೆಗಳನ್ನು ಬರೆಯಿರಿ. ಅವಿಭಕ್ತ ಕುಟುಂಬ ಅಂದರೆ ಈಗ ಕುಟುಂಬದಲ್ಲಿ ಆಗುವ ಕಾರ್ಯಗಳನ್ನು ಅಥವಾ ಧಾರ್ಮಿಕ ಆಚರಣೆಗಳನ್ನು ಸಹ ಬರೀಬೋದು. ಹಾಗೆ 30ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿ ಕಾರ್ಯಗಳನ್ನು ಬರೀಬೇಕು. ಹಾಗೆ 31, ಪುಷ್ಕರನ ವಾರ್ಷಿಕ ಜಾತ್ರೆಯನ್ನು ವರ್ಣಿಸಿ. ಇದು ವೆರಿ ಇಂಪಾರ್ಟೆಂಟ್, ಈ ಸಲವನ್ನು ಕೇಳ್ತಾರೆ. ಪಿಕ್ಸ್ ವೆರಿ ಇಂಪಾರ್ಟೆಂಟ್, ಪುಷ್ಕರ ವಾರ್ಷಿಕ ಜಾತ್ರೆ ವರ್ಣಿಸಿ. ಇದು ಗುಜರಾತಿನಲ್ಲಿ ನಡೀತದೆ, ರಾಜಸ್ಥಾನ್. ಹಾಗೆ 32, ಅಗೋಚರ ಮಾರುಕಟ್ಟೆ ಕುರಿತು ಟಿಪ್ಪಣಿ ಬರೆಯಿರಿ. ಹಾಗೆ 33, ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸರಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈಗ ಭಾಗ ಡಿ ಅನ್ನು ನೋಡೋಣ. ಯಾವುದಾದರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 34 ಪ್ರಶ್ನೆ ನೋಡೋಣ. ಏಕತೆ ಎಂದರೆ ಭಾರತದ ಏಕತೆಯ ಸ್ವರೂಪಗಳನ್ನು ವಿವರಿಸಿ. ಏಕತೆ ಇದು ತುಂಬ ಸಲ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಆಗಿದೆ. ಏಕತೆ ಎಂದರೆ ಭಾರತದ ಏಕತೆಯ ಸ್ವರೂಪವನ್ನು ವಿವರಿಸಿ. ಹಾಗೆ 35, ಪರಿಶಿಷ್ಟ ಪಂಗಡ ಸಮಸ್ಯೆಗಳನ್ನು ವಿವರಿಸಿ. ಪಿಕ್ಸ್ ಕ್ವಶನ್ ಅಂತ ಹೇಳ್ಬೋದು, ಪರಿಶಿಷ್ಟ ಪಂಗಡ ಸಮಸ್ಯೆಗಳನ್ನು ವಿವರಿಸಿ ಅಂತ. ಹಾಗೆ 36 ಪ್ರಶ್ನೆ, ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಇತ್ತೀಚಿನ ಕ್ರಮಗಳನ್ನು ವಿವರಿಸಿ. ಇದು ಪ್ರಮುಖವಾಗಿದ್ದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿದೆ. 37 ಪ್ರಶ್ನೆ, ಮಲಪ್ರಭಾ ಹೋರಾಟವನ್ನು ಚರ್ಚಿಸಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವ ಕ್ವಶನ್. ಮಾದರಿ ಪ್ರಶ್ನೆ ಪತ್ರಿಕೆ ಸರಿಯಾಗಿ ನೋಡಿಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಬಹುದು. 2025-26 ವೆರಿ ಇಂಪಾರ್ಟೆಂಟ್. ಈ ಕೂಡಲೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಹಾಕ್ತೀವಿ ಹಾಗೂ ಕೀ ಆನ್ಸರ್ಗಳನ್ನು ಹಾಕುತ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.